ಬನ್ನಿ ಜನರೇ ಬನ್ನಿ ಬನ್ನಿ. ಈ ತರ ಬೈಕಲ್ಲಿ ಹೋಯ್ತಿರೋ ಫಸ್ಟ್ ಟೈಮ್ ನಂಬಿಕೆ ಇಟ್ಕೊಂಡು ಕೈ ನಿಧಾನಕ್ಕೆ ಹೋಗೋ ನಕ್ಕನ್ ಕೈ ಹಾಕೊಳಕ್ ನೋಡಿ ಎಷ್ಟು ಚೆನ್ನಾಗಿದೆ. ಬೆವರ್ಸಿ ಕೈ ಎತ್ತೆ ಕುಳಿ ಆಗೋದ್ರೆ ಕಷ್ಟ. ಇನ್ನೊಂದು ಸ್ವಲ್ಪ ಕುಳಿ ಆಗ ನೋಡಲ್ ಚಪ್ರಿ ಪ್ರಕಾಶ್. ಯಾವ ಪ್ಲೇಸಸ್ ಚೆನ್ನಾಗಿ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ವಿ. ಇದಕ್ಕೊಂಥರ ಲೂಸು ಎಲ್ಲರಿಗೂ ಮುಟ್ಕೊಡೋದು. ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮನ್ವಿ ಸಗದ ಕಾಣಿಸ್ತಿದ್ಯಲ್ವಾ? ಫಸ್ಟ್ ಟೈಮ್ ಕಣೆ ನಾನು ಇಲ್ಲಿವರೆಗೆ ಒಬ್ಳೆ ಗಾಡಿ ಓಡಿಸ್ಕೊಂಬಂದಿರೋದು ಗೊತ್ತಾ? ನಿನ್ಗೋಸ್ಕರ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ ಬೇಡ ಅನಿಸ್ತಿದ್ಯಾ? ಆರನ್ ಐತೆ ಗಾಡೀಲಿ, ಬ್ರೇಕ್ ಇಲ್ಲ. ಆದ್ರೂ ಸೈಕಲ್ ಗಾಡಿ ಓಡಿಸೋದೆಲ್ಲ ಕಲ್ತ್ಬಿಟ್ಟ. ಇದೇ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಮೋಹಿತ್ ಅವ್ರ ಮನೆ. ಇವಾಗಲ್ಲ, ಆ ಕಡೆ ಸೈಡು, ಈ ಕಡೆ ಸೈಡ್ ಅಲ್ಲ. ಹಾಂ, ಯಾವನಿಗೆ ಗೊತ್ತು? ಇಷ್ಟು ದಿನ ಇದ್ರು ನಂಗೆ ಗೊತ್ತಿಲ್ಲ. ಇಲ್ಲೇ ಕ್ರಾಸ್ ಮಾಡ್ಕೊಳ್ಳೆ. ಎಲ್ಲಿ ಹೋಯ್ತಿದ್ಯಾ ನೀನು? ಈ ಕಡೆನೆ ಕ್ರಾಸ್ ಬಂದ ಅಂದ ತಕ್ಷಣ ಸಡನ್ ಆಗಿ ಬಂದ ಅಂದ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಕುತ್ಕೊಂಡ್ರೆ ನೀನು. ನಾನು ಎಲ್ಲಿಗೆ ಹೋಗ್ಲಿ ಹಿಂದೆ ಕೂತಿರೋ ಸತ್ಕಿದ್ ಹೋದ್ರೆ ಯಾರ್ ಗತಿ? ನಾನು ಇರೋದೇ ಒಬ್ಳು ಮಗಳು. ಸ್ಟ್ರೈಟ್ ನಡಿಯ ಮರ ಐತಿ. ಬಂದ ಬ್ರೇಕ್ ಇಲ್ಲ ಅಂತ ಬಿದ್ದಿದ್ರೆ ಇಬ್ರು ಸರಿಯಾಗಿ. ಇವ್ರು ಮೊದಲೇ ಎಲ್ಬೋರ್ಡ್ ಕರೆಕ್ಟಾಗಿ ಓಡಿಸಿ ಅಣ್ಣ ಪ್ಲೀಸ್. ಈ ಎಲ್ಬೋರ್ಡ್ ಜೊತೆ ಮತ್ತೆ ವೈಟ್ ಬೋರ್ಡಾ? ಪೆಟ್ರೋಲ್ ಐತಾನೆ ಕಮಂಗಿ. ಆಮೇಲೆ ಯಾವ ಬೈಕ್ ಓಡಿಸ್ತೀಯ ನೀನು? ಮುಂದೆ ನೋಡ್ದಕ್ಕೆ ಫೀಸ್ ಗಿಲ್ಸಿ ಅನ್ನೋದ. ಈ ತರ ಹೋಗಿದ್ದಾಳೆ ಸೈಗಾಗ ಫಸ್ಟ್ ಟೈಮ್ ಫ್ರೆಂಡ್ಸ್ ಎಲ್ಲ ಈ ಫ್ರೆಂಡ್ಸ್ ಜೊತೆ ಈ ತರ ಬೈಕಲ್ಲಿ ಹೋಯ್ತಿರೋ ಫಸ್ಟ್ ಟೈಮ್ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಯಾವ ಸೈಡಲ್ಲಿ ಹೋಯ್ತಾ ಇದೆಯಾ ಗಾಡಿ? ಯಾವ ಸೈಡಲ್ಲಿ ಹೋಗ್ಬೇಕು? ಲೆಫ್ಟಲ್ಲಿ ಹೋಗ್ಬೇಕು ತಾನೆ, ರೈಟಲ್ಲಿ ಹೋಯ್ತಾಳೆ ಅವಳು. ಅಕ್ಕ ನಿಧಾನ ಕಣಕ ಇದು ಬೈಕಲ್ಲಿ ಸ್ಟ್ರೈಟ್. ಇವಾಗ ಕಾಕ ಲೆಫ್ಟಿನ ಬ್ರೇಕ್ ಹಿಡಿಯಕ್ಕ. ಯಾವ್ದೆಲ್ಲ ಬ್ರೇಕ್ ನಾನು ಉಳಿಸಿ ಆಮೇಲೆ ಲೈಫಲ್ಲಿ ಒಂದ್ಸತಿನೂ ಗಾಡಿ ಬದುಕ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ಬೀಳಿಸ್ಕೊಂಡು ಕರ್ಕೋದ್ರೆ ಕಷ್ಟ. ಆಮೇಲೆ ನನ್ನ ಸುಷ್ಮಿತನ್ ಕರ್ಕೊಂಡು ಹಿಂಗೆ ಬೀಳಿಸ್ಬೇಕಣೆ ಒಂದಿನ. ಲೌಡಕ್ಕೆ ಕಟ್ ಮಾಡು. ಆಮೇಲೆ ನಾನು ಇಂದೋಳ ಅಂತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಓ ಇದಾ ರೋಡು ಇವಾಗ ಗೊತ್ತಾಯ್ತು. ಓ ಇದ ರೋಡ್ ಅಂತ ಯಾವುದೋ ಗುಬ್ಬಾಳ್ನ ಹಾಸನದ ರೋಡ್ ಗೊತ್ತಿಲ್ಲ. ಹಾಸನಲ್ಲಿ ಇದ್ಕೊಂಡು ಹಾಸನದ ರೋಡ್ ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಮಾಡೈತೀನಿ. ಅಣ್ಣ ಇವಳು ಗಾಡಿ ಇವಳು ಓಡಿಸ್ತಾಳೆ ಅಂತ 0 ಟ್ರಾಫಿಕ್ ಮಾಡ್ಕೊಟ್ಬಿಡಿ. ಮಳೆ ಬರ್ತೈತೆ, ಕಣ್ಣಿ ನೀರು ಬರ್ತೈತೆ. ನಾನು ಓಡಿಸ್ಕೊಂಡ್ ಬಂದವಳೆ ಮನುಷ್ಯನೇ ಅಲ್ಲ ಆ ಕಡೆಯಿಂದ ಅಲ್ವಾ? ನಿಂಗೆ ಏನ್ ಗೊತ್ತು ಹೇಳು? ನನಗೆ ಗೊತ್ತಿಲ್ಲ. ನನಗೆ ನಿಜ ಕೂಸ್ಕೊಂಡು ಗಾಡಿ ಹಿಂದೆ ಓಡಿಸ್ತೀನಿ. ನಿಮ್ದೆಲ್ಲ ಕೂಸ್ಕೊಂಡು ಓಡಿಸೋದು ಯಾಕೆ ಕಡೆ ಅವನಾದ್ರೆ ಆರಾಮಾಗಿ ಬೀಳಕ್ ಬಿಡಲ್ಲ. ಕಾಲಾದ್ರೂ ಇರ್ತದಾನೆ. ನಾನು ಇವಾಗ ಇಟ್ಕೊಳ್ಳಿಲ್ಲ ಹೇಳು. ನಿಮ್ಗೆ ಬೀಳ್ಸಿದ್ದ ನನ್ನ ಬಾಟಲ್ ಬಿಟ್ಟು ನಿನ್ನ ಬೀಳ್ಸಿದ್ದ. ನನ್ನೊಂದು ಬಿಡ್ತಾರೆ ನೀನು ಸಾಯಿಸ್ಬಿಡ್ತಿದ್ದೆ. ಆದ್ರೂ ಫಸ್ಟ್ ನಾನು ಸಾನು ಏನಾದ್ರು ತಿನ್ನೋಣ ಕಡೆ ಕಾಸಿನ ನನ್ನ ಹತ್ರ 150 ರೂಪಾಯಿ ಇದೆ. ಅಷ್ಟೊಂದು ಶ್ರೀಮಂತ ಕಡೆ ನೀನು ನನಗಿತ್ತು 50 ಪೈಸೆ ಇಲ್ಲ. ಎಂತ ಬಡವೆ ಇರಬೇಕು. ನನಗೆ 7 ಲಕ್ಷ. ಕೈ ನೋಡ್ದೆ. ಒಂದೆರಡು ಫೋಟೋ ತೆಗೆದ್ಬಿಡು. ಒಂದು ಟೀ ಶರ್ಟ್ ಕೊಡ್ಲಿಲ್ಲ. ಟೀ ಶರ್ಟ್ ನನಗೆ ನಿಂಗಾಗುತ್ತಾ? ಅದೇ ಒಂದು ಮನೆ. ಹ್ಞೂ ಬಾ ಬೈಕಿಲ್ಲ ಗೊತ್ತಿಲ್ಲ. ಇಲ್ಲಿಂದ ಗೊತ್ತಂತೆ ಅಕ್ಕ. ನಮ್ಮ ಸೈಡ್ ನಿಧಾನ ವಾಟ್ಸಕ್ಕ ಬೀಳ್ಸ್ಕಿಲ್ಸಿ ಅನ್ನೋದು. ಕೈ ನೋವು ಅಂತಲ್ರು. ಇದೇ ನಿಮ್ಮ ಮನೆ ಸಾನು? ಅದೇ ನಮ್ಮ ಮನೆ ಅಂತ ನನಗೂ ಗೊತ್ತು ಗೈಸ್. ಇದೇ ನಮ್ಮ ಮನೆ ಗೊತ್ತು ಅಂತಾನೆ ನನಗೆ. ಇವತ್ತೇ ಫಸ್ಟ್ ಟೈಮ್ ಅವ್ರಿಗೆಲ್ಲ ನಮ್ಮ ಮನೆ ತೋರಿಸ್ತಿದೆ. ಹಾಂ, ಮನೆಗೆ ಬಂದ್ವಿ ಫೈನಲಿ. ಇವಳನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಯಾಕೆ ಆ ರೇಂಜಿಗೆ ಕಟ್ ಮಾಡಿ ಅದನ್ನಾದ್ರೆ ಏನಕ್ಕೆ ಬಿಡಿಸ್ದೆ? ಫುಲ್ ಬೋಡ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತೀಯ. ಅಲ್ಲ ಬೋಡ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೂ ಏನು ಬೋಡ ಮಾಡಿಸ್ತೀನಿ ಎಲ್ಲೋಡಲ್ಲಿ ಗೈಸ್ ರೆಡಿ ಆಗಿದ್ದೀವಿ. ಸೊ ಇವಾಗ ಸುಷ್ಮಿತಾ ಅವ್ರ ಮನೆಗೆ ಹೊರಡ್ತಿದ್ದೀವಿ. ಮನ್ವಿ ಫಸ್ಟ್ ಟೈಮ್ ಲಿಪ್ಸ್ಟಿಕ್ ಹಾಕಿದ್ರೆ ನೋಡ್ತಾರೆ. ಈ ಥರ ರೆಸ್ಪೆಕ್ಟ್ ಕೊಟ್ಟರೆ ಗೀಸ್ ಯಾರು ಬರೀ ಸತ್ತೋಗ್ಬಿಡು. ಈ ಥರ ಹೊಟ್ಟೆ ಒರ್ಸಿದ್ರಿ ಯಾರು ತಾನೇ ಬ್ರೇಕಪ್ ಆಗಿದೆ ಅಂತ ಇಲ್ಲ ಏನು ಆಗಿಲ್ಲ. ಇಲ್ಲಪ್ಪ ಇಲ್ಲಪ್ಪ. ಇದು ನಾನೇ
ಸ್ವಲ್ಪ ದಿವಸ ಬೇಡ ಅಂತ. ಇವಳೇ ಸ್ವಲ್ಪ ದಿವಸ ಬೇಡ ಅಂತ ಒಟ್ನಲ್ಲಿ ಇವಳಿಗೂ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಒಪ್ಕೋತಾರೆ. ಇಲ್ಲಪ್ಪ, ನಾನು ಸಿಂಗಲ್, ಪಕ್ಕಾ ಸಿಂಗಲ್ ಗೈಸ್. ಅಂದರೆ ಲವ್ ಗಿವ್ ಏನೂ ಬೇಡ ಅಂತ ಯಾವ ಹುಡುಗನೂ ನೋಡ್ತಿಲ್ಲ. ಚೆನ್ನಾಗಿದ್ದೀನಿ. ಸರಿ ಗೈಸ್, ಇವಾಗ ಸುಷ್ಮಿತಾ ಅವ್ರ ಮನೆ ಹತ್ರ ಹೋಗ್ತೀವಿ. ನೋಡಿ ವೈಟ್ ನನ್ನ ಬಟ್ಟೆ ಹಾಕೋಬಾರ್ದು ತಾನೆ, ನಾನು ಎಷ್ಟು ಚಿಕ್ಕ ಹುಡುಗಿ. ಇವಳೊಬ್ಬಳೇ ಸಾಕು ಮನೆ ತೆಗಿಯಕ್ಕೆ. ರೆಡಿ ಆಗ್ಬಿಟ್ಟು ಹೋಯ್ತಾ ಇದೀವಿ ಮಳೆಯಲ್ಲಿ ಜೊತೆ. ಇದು ಎಂತ ಕಿತ್ತೋದವಳ ಫ್ರೆಂಡ್ ಅಂದರೆ ಮಳೆ ನನ್ನ ನೆನೆಸ್ಬಿಟ್ಟು ಛತ್ರಿ ಅವಳಿಗೂ ಹಿಡ್ಕತಿಲ್ಲ, ನನಗೂ ಹಿಡಿತಿಲ್ಲ. ಯಾಕೆ ಅದು ಮಳೆ ಬರೋದು ನಾವೆಲ್ಲ ನೆನೆದಿದ್ದೀವಿ. ಇನ್ಸ್ಪೈರ್ಡ್ ಬೈ ಇವಳಿಂದಾನೆ ನಾವೆಲ್ಲ ಕೂದಲು ಕಟ್ ಮಾಡಿಸಿರೋದು. ಇವಳೇ ಫಸ್ಟ್ ಕೂದಲು ಕಟ್ ಮಾಡಿಸಿದ್ದು ನಮ್ಮ ಗ್ರೂಪಲ್ಲಿ. ಕೂದಲು ಕಟ್ ಮಾಡಿಸ್ಬೇಕಾದ್ರೆ ನನಗೆ ಅಳು ಬರ್ತಿತ್ತು. ದೇವರ್ಸಿ ನನಗೂ ಹಿಡ್ಕೊಳ್ಳಿ, ನಾನು ನೆನೆತೀನಿ ನೆಟ್ಟಾಗ ಮರ್ಯಾದೆ ಕೊಡು, ಬ್ಲಾಗ್ ಮಾಡ್ತಿದ್ಯಾ ಮಗಳ? ಅಷ್ಟೇ ತಾನೆ ಫ್ರೆಂಡ್ಸ್ ಮತ್ತೆ ಮರ್ಯಾದಿಲ್ಲ. ಯಾವ ನಾನು ಕೊಟ್ಟ ಮರ್ಯಾದೆ ಬೇಡ ಮರ್ಯಾದೆ ಗೊತ್ತು ನಿಂಗೆ, ಸುಮ್ಮನೆ ನನಗೆ ಗೊತ್ತಿಲ್ಲ ಕಣ. ಅದಕ್ಕೆ ಮನ್ಸ್ ಬಿಡ್ಕ ಹೇಳ್ಬಿಡು. ನೋಡಿಲಿ ನಿನ್ ಮೇಲೆ ಆಣೆ ನಂಗೆ ಗೊತ್ತಿಲ್ಲ. ಲೇ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹೋಯ್ತಿದ್ರೆ ನನ್ನ ಕೈಯೆಲ್ಲ ಬರುತ್ತೆ. ನಾನು ಹಿಡ್ಕೊ ಇದನ್ನು ನೀನು ಸೈಡಿಗೆ ಬಾರ್ಗೆ ಮೆಟ್ಲು ಅಣ್ಣ. ಒಂದು ನಿಮಿಷ ವ್ಲಾಗ್ ಮಾಡ್ತೀವಿ ಅಣ್ಣ, ಒಂದು ನಿಮಿಷ ಅಂತ ಸಾಯ್ಕೊಂಡು ಎಲ್ಲ. ಎವ್ರಿ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರೆಕ್ಟಾಗಿ ಫೋನ್ ಇಡ್ತಾ. ಲೇ ಮಳೆ ಬತ್ತೈತೆ, ಕ್ಯಾಮ್ರಾ ಮೇಲೆ ನೀರು ಬಿದ್ದೈತೆ. ಕ್ಯಾಮ್ರಾ ಮೇಲೆ ತಾನೇ ನೀರು ಬಿದ್ದಿರೋದು, ನಿನ್ನ ಮೇಲೆ ಅಲ್ವಲ್ಲ. ಹೇಳ್ಬೇಕಾದ್ರೆ ನೆನ್ಕೊಬತ್ತೀನಿ, ಅರ್ಧ ಬರ್ದ ಈ ಕುಳ್ರು ಕೈ ಛತ್ರಿ ಕೊಟ್ರೆ ಇದೇ ನಮ್ಮ ಮನೆ ಬರ. ಇಡ್ಕ ಇದನ್ನು ಛತ್ರಿನೂ ಅಂತೇಳಿ ಸೋ ಕಾಲ್ಡ್ ಲೈಫ್, ಸೋ ಕಾಲ್ಡ್ ಲೈಫ್. ನಿಧಾನಕ್ಕೆ ಹೋಗೋ ನಕ್ತೀನಿ. ನಿಧಾನಕ್ಕೆ ಹೋಗಿ ಅಪ್ಪನ ಮನೆದು ರೋಡ್. ಲೇ ಹೆಸರು ಅಲ್ಲೇ ಹಾಕ್ಸ್ತೀನಿ ನೋಡು. ನೆಕ್ಸ್ಟು ಮನ್ವಿತಾಸ್ ಫಾದರ್ಸ್ ರೋಡ್ ಅಂತ. ಅಲ್ಲ ನಿಂಗೆ ಅಷ್ಟೊಂದು ಮೀಟ್ರ್ ಇದೆಯಾ? ಮೀಟರು ಕಿಲೋಮೀಟರ್ ಗಟ್ಲೆ ಐತೆ. ಹೇಳೋ ಜುಟ್ಟು ಮೀಟರ್ ಕಿಲೋಮೀಟರ್ ಗಟ್ಲೆ ಐತೆ ಹೇಳಲು ಜುಟ್ಟು. ಸ್ಟೈಲ್ಗಳೆಲ್ಲ ಇವೆಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ನೀನು ದೊಡ್ಡ ಹೆಂಗಸು. ಎಸ್, ತೋರ್ಸ್. ಮುಂದಿನ ವರ್ಷ ಮದುವೆ ಆಯ್ತೀನಿ, 18 ವರ್ಷ. ಬೇಡ, ಇವಾಗಲೇ ಮದುವೆ ಮಾಡ್ತಿಲ್ಲ. ನಾವೆಲ್ಲ ಒಂದೇ ಚೌಟ್ರಿ ಮದುವೆ ಆಗೋಣ. ಆಗ ನಂಗೆ ಅದೆಲ್ಲ ಆಸೆ ಇಲ್ಲ. ಬೇಡ ಬೇಡ. ನಾಚಿಕೆ, ನಿನಗೆ ನಾಚಿಕೆ ಇದೆಯಾ? ಗಾಯ್ಸ್ ಯಾರಿಗೆ ಹೇಳ್ತಿದ್ಯಾ? ಗೈಸ್ ಮನ್ವಿ ಡ್ಯಾನ್ಸ್ ರೋಡಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಮನ್ವಿ ಸ್ವಲ್ಪ ಜೋಶಲ್ಲಿ ಡ್ಯಾನ್ಸ್ ಮಾಡು. ಡ್ಯಾನ್ಸ್ನ ಜೋಕರ್ ಆಗೋಯ್ತು ವ್ಲಾಗಲ್ಲಿ ನೀನೇ ಈ ಸತಿ. A few moments later. ಮನ್ವಿ ನೀನ್ ಡ್ಯಾನ್ಸ್ ನೋಡಿ ಎಲ್ಲರೂ ಫುಲ್ ಸುಸ್ತಾಗಿ ಹೋಗಿರ್ತಾರೆ. ನಾನು ಅಷ್ಟೊಂದು ಚೆನ್ನಾಗಿ ಅಷ್ಟು ಕೆಡ್ದಾಗ ಡ್ಯಾನ್ಸ್ ಮಾಡ್ತೀಯ ಅಂತ ಅನ್ಕೋ. ಎಲ್ಲರೂ ಸತ್ತೋಗ್ಬಿಡ್ತಾರೆ. ಗೈಸ್ ನಮ್ಗೆ ಹಿಂಸೆ ಕೊಟ್ಟು ಕೂದಲು ಬಿಡ್ಸ್ಕೊಂಡು ಕರ್ಕೊ ಬಂದವಳಿ ಚಳಿ. ನಮ್ಮ ಅಣ್ಣ ಅಲ್ಲಿ ಆಟೋದಲ್ಲಿ ಕಾಯ್ತವನೆ ಕಣೆ. ಅವ್ನು ಆಟೋದಲ್ಲಿ ಕಾಯ್ತಿದ್ರೆ ನಾವ್ ಏನೇ ಮಾಡ್ಬೇಕು? ಆಟೋದಲ್ಲಿ ಇವಾಗ ಬಿಡಿಸ್ಕೊಳ್ಳೋಣ ಅದಕ್ಕೆ ಕರ್ಸಿ. ದೇವ್ರೆ, ಲೇ ನಡ್ಕೊಂಡು ಹೋದ್ರೆ ಒಂದು ಥ್ರಿಲ್ ಕಣೆ. ಅದು ಯಾವನೇ ಹೋಗ್ತಾನೆ ಆಟೋದಲ್ಲಿ. ಹೋಗೋಣ ಬಾ, ಒಂದು ಮಾತಾಡ್ಸ್ಕೊಳ್ಳಿ. ಗೈಸ್ ಗುಡ್ಸಿದ್ರೆ ಏನು ಲೇ ಹೆಂಗ್ ದಬಾಗ್ತಿದ್ಲು ಗೊತ್ತಾ ಅಲ್ಲಿ ಸ್ಕೂಟಿಲಿ ನಾನು ಇವತ್ತು. ಬೀಳಿಸ್ಲಿಲ್ಲ ಕಣೆ, ಬ್ರೇಕ್ ಇಲ್ವಂತೆ ಅವ್ರ ಗಾಡಿಲಿ. ಹೇಳಿದ್ದೀನಿ ಕಣೆ. ನಾನು 2 ಬ್ರೇಕ್ ಇಡ್ದೆ, 1 ಬ್ರೇಕ್ ಇಡೋದು ಚಾಲು ಆಗ್ಬಿಟ್ಟು 2 ಬ್ಲಾಕ್ ಮಾಡ್ದಾಗ್ಬಿಟ್ಟು ಅಜೀಬ್ ಮಾಡಾಕೋಳೆ. ಫುಲ್ ಖುಷಿ ಆಯ್ತಂತೆ ಕಣೆ ಅವಳು ಅಜೀಬ್ ಮಾಡಿದಕ್ಕೆ. ವೈಟ್ ಕಲರ್ ಟೀ ಶರ್ಟ್ ರೆಡ್ ಹಾಕೋಳೆ ಗೈಸ್. ವೈಟಿಗೂ ರೆಡ್ಡಿಗೂ ಗೈಸ್ ನಮ್ಮ ಡಿಫ್ರೆನ್ಸ್ ಇದೆ ತಾನೆ. ಮಧ್ಯ ರೋಡಲ್ಲಿ ಬಿಂದಾಸಾಗಿ ನಡ್ಕೊಂಡು ಹೋಗ್ತಿರೋದು ನಾವು. ಹುರ್ಕೊಂಡಾಗ ಗೊತ್ತಾ ಜನ ಹೋಗಿ ಕಾಲೇಜ್ ವಾಪಸ್ ಬರ್ತಿದ್ವಿ. ಗೈಸ್ ನಾನು ಕೂದಲು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೆ. ಕಪ್ಪಿ ಕೂದಲು ಥರ ಆಗೋಗಿದೆ ಮಳೆಯಲ್ಲಿ. ನನ್ನ ಲೈಫಲ್ಲಿ ನಾನು ಒಬ್ಬೊಬ್ಬಳೇ ಹೋಗಿ ಥರ ನೆಂದಿರಲಿಲ್ಲ.
ಮನ್ವಿ ಹೆಂಗ್ ಕಾಣಿಸ್ತಿದೆ ನೋಡಿ. ಕಟ್ ಮಾಡ ಇದ್ದೀರಾ ನಿಮ್ ಫ್ರೆಂಡ್ಸ್ ಎಲ್ಲ ನೋಡಿ ನಗಾಡ್ತಾನೆ ಇರ್ತಾರೆ ಅಂತ. ಇವೆಲ್ಲ ಹಾಫ್ ಮೆಂಟಲ್ಗಳು, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನನ್ನನ್ ಬಿಟ್ಟು ಇವರೆಲ್ಲ ಇವಳಿಂದಾನೆ ನಾವೆಲ್ಲ ಹಾಫ್ ಮೆಂಟಲ್ಗಳಾಗಿರೋದು. ಕೈ ಹಾಕೊಳಕ್ ನೋಡಿ ಎಷ್ಟು ಚೆನ್ನಾಗಿದೆ. ಬೆವರ್ಸಿ ಕೈ ಎತ್ತೆ ಕುಳಿ ಆಗೋದ್ರೆ ಕಷ್ಟ. ಇನ್ನೊಂದ್ ಸ್ವಲ್ಪ ಕುಳ್ಳಿ ಆಗ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾಳೆ ರಜಾ ಕೊಡ್ಸ್ತೀವಿ ಬಿಡುತ್ತೆ. ಸತ್ತೋದ್ರೆ ಲೇ ಇವಳು ಸತ್ತೋದ್ರೆ ಒಂದಿನ ನಮಗ್ ಪುಣ್ಯಾರಾಧನೆಗೆ ರಜಾ ಕೊಡ್ತಾರೆ. ನಾವು ಫ್ರೆಂಡ್ಸ್ ಅಲ್ವಾ 14 ದಿವಸ ಹೇಳ್ತಿದ್ವಿ ನಾವು ರಜಾ ಹಾಕ್ಬಿಡೋಣ. ಒಳ್ಳೆ ಐಡಿಯಾ ಮನ್ವಿ. ನಮ್ ಬೆಸ್ಟ್ ಫ್ರೆಂಡ್ ನಾವ್ ಅದಕ್ಕೆ ರಜಾ ಹಾಕಿದ್ವಿ ಸತ್ತೋಗೋಳೆ ಅಂತ. ಸಾಯ್ತೆ ದೊಡ್ಡ ಬಿಲ್ಡಿಂಗ್ ಇಂದ ಬಿಚ್ಚೋದು. ಮಾಡು ನಮ್ಮಮ್ಮ ನೋಡುತ್ತೆ. ನೋಡಿದ್ರಾ ನೋಡಿದ್ರು ಅದು ಅಟ್ಲಿ ಅಲ್ಲಿವರೆಗೂ ನೋಡ್ಲಿಲ್ಲ ನನ್ ಕುಡಿಯೋಕೆ. ನಮ್ಮ ಅಕ್ಕನೂ ನೋಡ್ತಿದ್ಲು ನಗಾಡ್ತಿದ್ಲು. ಗೈಸ್ ನಮ್ ವಿಡಿಯೋನ ನಾವೇ ನೋಡ್ಕೊಂಡು ನಗಾಡೋರ್ನ ಎಲ್ಲಾದ್ರೂ ನೋಡಿದ್ರೆ ನಾವ್ ನಗಾಡ್ತೀನಿ. ನಾನ್ ನಗಾಡ್ತೀನಿ ಎಸ್ಪೆಷಲಿ. ರೋಡಲ್ಲಿ ಹೋಗೋ ಹುಡುಗರಿಗೆಲ್ಲ ಕಮೆಂಟ್ಸ್ ಮಾಡ್ತಿರಲ್ರಿ. ಅವ್ನು ತಿರ್ಗಿ ನಗಾಡ್ತಿದ್ದ. ನೀನ್ ತಿರ್ಗಿ ನಗಾಡ್ಬೇಡ. ಇಲ್ಲೆಲ್ಲೋ ಒಂದ್ ಹತ್ರ ಫ್ಲವರ್ ಹಿಂದೆ ಎಲ್ಲೋ ಗಿಡ ಹೌದಾ? ಯಪ್ಪ ಇವ್ರಿಬ್ರಿಗೂ ಒಂಥರ ಫೋಟೋ ಹುಚ್ಚು ಗೈಸ್. ಮೂರ್ ಜನನು ಚೆನ್ನಾಗಿ ಇವತ್ತು ಕಂಟೆಂಟ್ ಎಲ್ಲ ಹಾಳಾಗ್ಬಿಡ್ತು. ಕಂಟೆಂಟ್ ಎಲ್ಲ ಹಾಳಾಗೋಯ್ತು ಇವಳಿಂದ. ಗೈಸ್ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಬೈಕೊಂಡು ಹೋಗ್ತಿರ್ತೀನಿ. ಅವ್ರಿಗೆಲ್ಲ ಗೊತ್ತಾಗೋ ಥರ ಒಂದು ಸ್ವಲ್ಪ ಲೂಸ್. ನಾನು ಇವರಿಬ್ರಿಂದಾನೆ ಇವ್ರು ಲೂಸ್ ಆಗಿದ್ರು. ಇವ್ರ ಜೊತೆ ಸೇರ್ಕೊಂಡು 3 ವರ್ಷ ಸ್ಕೂಲಲ್ಲಿ ನಾನು ಯಾರು ಹೆಂಗ್ ಹೊಡಿತೀನಿ ಗೊತ್ತಾ? ಎಬ್ಬುಲಿ ಇವಳ ಕೈಲಿ ಮರ ಇದೆ. ಬಿಟ್ಬಿಟ್ಟಿದ್ದೀನಿ ನೆಟ್ಟಿಗೆ ವಿಡಿಯೋ ಮಾಡಕ್ ಬರಲ್ಲ ಗೈಸ್. ನಾವು ತುಂಬಾ ಚಿಕ್ಕ ಮಕ್ಕಳು. ಫೋನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಫೋನ್ ಅಂದ್ರೆ ಏನಂತ ಗೊತ್ತಿಲ್ವಾ? ಫೋನಲ್ಲಿ ಸ್ನ್ಯಾಪ್ ಹಾಕೋದಂತೆ ಏನಂತ ಹೇಳ್ಬೋದು ಗೈಸ್. ಇವ್ರಿಬ್ರು ಸ್ನ್ಯಾಪ್ ಲವರ್ಸ್. ನೀನು ಯೂಟ್ಯೂಬ್ ಲವರ್. ಗೈಸ್ ಸ್ನ್ಯಾಪ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಅದು ಒಬ್ಬೊಬ್ರು ಕಡೆಯಿಂದ ಯೂಸ್ ಮಾಡೋದು ಜಾಸ್ತಿ ಆಗುತ್ತೆ. ಆಮೇಲೆ ಬಿಡಕ್ಕಾಗಲ್ಲ. ಯಾರ ಕಡೆಯಿಂದ? ಆಮೇಲೆ ಬಿಡಕ್ಕಾಗಲ್ಲ. ಯಾರ ಕಡೆಯಿಂದ? ಗೈಸ್ ಗೋಲ್ಗಪ್ಪ ಟ್ರೀಟ್ ಕೊಡ್ತಾಳೆ ಒಂದೀಗ. ಶೇರ್ ನೀನು ಸುಮ್ಮನೆ 100 ರೂಪಾಯಿ 3 ಸಲ ನಾನು ಗಾಯ್ಸ್ ಮತ್ತೆ ಗಾಯ್ಸ್ ಇವ್ರದೊಬ್ಳು ಲೇಸ್ ಅಂತ ಸಾಯ್ತಾಳತ್ತೆ. ಬೀಳು ಜೋರಾಗಿ ಬೀಳು. ಅವಳ್ದು ಕಣೆ. ಮನ್ವಿ ಎಲ್ಲೋಡಲ್ಲಿ ಹೆಂಗ್ ನಿಂತಿದ್ಯಾ? ಇದಕ್ಕೊಂದು ಲೂಸ್ ಈ ತರ ಇಟ್ಕೊಳ್ಳೋದು ಇವಳೊಬ್ಳಿಗೆ. ಬಿಟ್ಬಿಟ್ಟು ಹೋಯ್ತಿರೋ ಇಬ್ರು ಫ್ರೆಂಡ್ಸ್ ಅಂದ್ರೆ ಇವ್ರೆ. ನಾನು ಬಿಟ್ಬಿಟ್ಟು ಇಬ್ರು ಹೋಗ್ಬಿಡಿ ಅಂತ ಎಲ್ಲ ಕಡೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಇವಳಿಗೊಂಥರ ಲೂಸು ಕಣೆ. ಎಲ್ಲರ ಮನೆ ಮುಂದೆ ನಿಂತ್ಕೊಂಡು ಫೋಟೋ ತಿಕ್ಕೊಳ್ಳೋದು. ಹೋಗ್ಯ ಉದ್ಧಾರ ಆಗಲ್ಲ. ಅದಕ್ಕೆ ನಾವಿಬ್ರು ಹಿಂಗೆ ಇರೋದು ಇವ್ರ ಜೊತೆ ಸೇರ್ಕೊಂಡು. ನಿನ್ ಜೊತೆ ಸೇರ್ಕೊಂಡು ಉದ್ಧಾರನೇ ಆಗಿಲ್ಲ ನಾವು. ಕೊಡೆ ಸುಮ್ನೆ ಬತ್ತಾಳೆ. ನಾನ್ ವಾಪಸ್ ಮನೆಗೆ ಹೋಯ್ತೀನಿ. ಛತ್ರಿ ನಿನ್ ಕೈಯಲ್ಲಿ ನೀವಿಬ್ರು ಛತ್ರಿಗೆ ಆಫ್ ರೇಟಿಂಗ್ ಮಾಡ್ತೀನಿ ನಾನು. ಇಟ್ವಾ ಆಮೇಲೆ ಹೋಗ್ಬೇಕಾದ್ರೆ ತಗೊಂಡೋಗೋಣ. ಇಲ್ಲಿ ಮೇಲಿಡು ಯಾರಿಗೂ ಬೇಡ ಚಪಾತಿ ನಂಬಿಕೆ ಯಾರು ಎತ್ಕೋಗಲ್ಲ. ಒಂದ್ ಛತ್ರಿಗೆ ಬಿಟ್ಟು ನೋಡಲ್ ಚಪ್ರಿ ಪ್ರಕಾಶ್. ಯಾವ ಯಾರ ಕಾಲೇಜ್ ಇದು ಮನ್ವಿ? ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ಗೊತ್ತು ಅವ್ರ ಅಣ್ಣ ನನಗೆ ಗೊತ್ತಿಲ್ಲ. ಅಲ್ಲ ಅವ್ರು ಗೊತ್ತು ಅಂತ ನಿನಗೆ ಯಾವನಪ್ಪ ಹೇಳಿದ್ ಇವಾಗ? ಯಾವಾಗ್ಲೂ ಬರಲ್ಲ
ಹೌದಾ ಯಾವಾಗೂ ಬರಲ್ಲ ಬಿಡು. ಗೈಸ್ ರೋಡ್ ಉದ್ದಕ್ಕೂ ವಿಡಿಯೋ ಮಾಡ್ಕೊಂಡು ಬರೋರು ನಾವೇ. ಗೈಸ್ ರೋಡ್ ಕ್ರಾಸ್ ಮಾಡೋಣ ಚಿಕ್ಕ ಇದೊಂದು 50 ಸಲ ಮಾಡ್ತೀವಿ. ನೀನು ಅದಂತ ಬನ್ನಿ. ಹಲೋ ಹಾಂ ಇನ್ನು ಫೋನ್ ಹೋಗ್ಬಂದಿತ್ತು. ಇಲ್ಲ 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 ಶೀ ಸಿಂಗಲ್. ನೀಟು ಮೀಟು ಏನ್ ಮೀಟು? ಆ ಕೈ ನೋಡ್ತಾ ಇದೆ. ನಮ್ಮ ಮನೆಯವ್ರು ಹಿಂದಿಯಲ್ಲಿ ಎಷ್ಟು ಎಕ್ಸ್ಪರ್ಟ್ ಅಂದರೆ ಇಸ್ಕೊಳ್ರೆ. ಬರೀ ಹಿಂದಿದೆ ಮಾತಾಡೋದು ನಾನು. ಇಲ್ಲೇ 3 ಜನ ಹಿಂಗೆ ಕೈ ಇಟ್ಕೊಳ್ರೆ. ತಡಿ ಸ್ವಲ್ಪ ಫೋಟೋ ತೆಗ್ದಾಕೋಣ. ಪ್ಲೇಸಸ್ ಚೆನ್ನಾಗಿ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ವಿ. ಇದಕ್ಕೊಂಥರ ಲೂಸು ಎಲ್ಲರಿಗೂ ಮುಟ್ಕೊಡೋದು. ಬನ್ನಿ ಇದು ನನಗೆ ಆಗ್ಬೇಕಾಗಿತ್ತು. ಆಗ್ಬೇಕಾಗಿತ್ತು. ವಿಡಿಯೋ ಮಾಡಿದ್ರೆ ಅದರಲ್ಲೇ ಫೋಟೋ ತೆಕ್ಕೊಂಬೋದಲ್ವಾ ಅಲ್ವಾ? ಮತ್ತೆ ಹೋಗಿ ಅಲ್ವಾ ಮತ್ತೆ ಹೋಗಿದ್ದು. ನೀನಂತ ಲೂಸ್ ಅಂತ ಗೊತ್ತಿಲ್ಲ ನಿಮಗೆ. ಮುಚ್ಕೊಂಡಿರ್ತೀಯ. ಮುಚ್ಕೊಂಡೇ ಇಲ್ವಾ? ಇರ್ಲಿಲ್ಲ ಅಂತ ಎಲ್ಲಿ ಬಿಟ್ಟು ಬಂದಿದ್ಯೋ ಛತ್ರಿ ಎಲ್ಲಿ ಬಿಟ್ಟು ಬಂದಿದ್ಯೋ ನನಗೆ ಹೇಳ್ತೀಯ ಅಂತ ಬೈತಿತ್ತು. ನಂಗೆ ಇವತ್ತು ಒಳ್ಳೊಳ್ಳೆ ಫೋಟೋ ತಗೊಳ್ಳಿಲ್ಲ ಅಂದ್ರೆ ಸಾನು. ನನಗೆ ನಿಜ ಫೋಟೋ ತೆಗಿಯಕ್ಕೆ ಬರಲ್ಲ. ಅವಳ ಹತ್ರ ತೆಗಿಸ್ಕೊತೀನಿ ಇಲ್ವಾ ಫೋಟೋಗ್ರಾಫರ್ ಪುಸ್ತಕ. ನಾನು ಫೋಟೋ ಕಳ್ಸಲ್ಲ ಮಾತ್ರ. ಹಾ ಹೆಂಗ್ ಕಾಣಿಸ್ತೆ? ಬೆಟ್ಟಲ್ಲ ಹೊಡಿಯೋದು. ಫೋಟೋ ತೆಕ್ಕೊಡ್ತೀನಿ, ಫೋಟೋ ಕಳ್ಸಲ್ಲ. ನೆಟ್ಕದೆ ಅದು. ಬಾ ಇದು ಕಾಲೇಜ್ ಒಳಗಡೆ ಬಂದ್ಬಿಡು. ಅಲ್ಲಿ ಒಂದೇ ಕಾಲೇಜ್ ಕಣೆ. ಯಾರ್ದು ನಿಂದಲ್ಲ ನಂದೇ. ನಿಂದಲ್ಲ ಇವಳ್ದೆ ಅಂತ ಕಣೆ ಕಾಲೇಜು. ಯಾವುದು? ಇದು ಅವಳದೆ. ಇವಳ್ದೆ ಅಲ್ಲ ಇವಳ್ದೆ ಇರೋದು ನಂದೇ. ಹೋದ್ಮೇಲೆ ನಂದಲ್ಲ. ಇನ್ನೊಂದು ಸ್ವಲ್ಪ ದಿನ ಎಕ್ಸಾಮ್ ಬರ್ದಿಕ್ಕಲ್ಲ ತಲೆನೂ ಹಾಕಲ್ಲ ಆಮೇಲೆ ಇವ್ರದಲ್ಲ. ಇವಾಗ ಒಂದೊಂದು ಕುಡ್ಕಿ ಇವಳು ದೊಡ್ಡ ಕುಡ್ಕಿ. ಯಾರಾದ್ರೂ ಕುಡುಕ್ರಿದ್ರೆ ಆಫರ್ ಮಾಡ್ತೀವಿ. ತಪ್ಪ ಸುಳ್ಳಂತೆ ಸುಳ್ಳಂತೆ ಐಸ್ ಸುಳ್ಳು. ಕ್ರೀಮ್ ತೊಳಕ್ ಹೋಗ್ತಿದ್ದೀವಿ. ಐಸ್ ಕ್ರೀಮ್ ತಗೊಳಕ್ ಹೋಯ್ತವ್ರೆ. ಇವಳೇ ಕುಡಿಸ್ತಿರೋದು. 100 ರೂಪಾಯಿ ಹಿಡ್ಕೊಂಡು 1000 ರೂಪಾಯಿ ಹಿಡ್ಕೊಂಡು ಬೈತಾರೆ. 50 ರೂಪಾಯಿ ಮುಂಡ ಮುಚ್ಚಿದ್ವಿ ಅಲ್ವಾ ಇವತ್ತು? ನಿಂದು 100 ರೂಪಾಯಿ ಮುಚ್ಕೊಂಡು ನಡೆಯುತ್ತೆ. ಅದೇ ನಂದು 100, ಇವಳ್ದು 250 ರೂಪಾಯಿ. ಇವಳಂತೂ ಆಲ್ವೇಸ್ ಸೇಫೆಸ್ಟ್ ಇದು ಸೈಡ್ ಕಡೆ. ನೀನು ಆಗ್ಲೇ ಹೇಳಿದ್ರೆ ನಾನು ಅಮೌಂಟ್ ತಗೊಂಡು ಇವ್ರ ಜೊತೆ ಸೇರಿ ಇಂಗ್ಲೀಷೆಲ್ಲ ಮಾತಾಡ್ತೀನಿ. ನನಗೆ ಇಂಗ್ಲೀಷೇ ಬರಲ್ಲ. ಇಂಗ್ಲಿಷ್ ಮ್ಯಾಮ್ ಹಾ. ಮ್ಯಾಮ್ನ ನೋಡಿ ನೋಡಿ ಕಿತ್ತಿ ಯಾವ್ದಾದ್ರು ಮನೆ? ಅದು ಗ್ರೀನ್ ಬಿಲ್ಡಿಂಗ್. ಇಂಗ್ಲಿಷ್ ಮ್ಯಾಮ್ ಏನಾದ್ರು ನೋಡಿದ್ರೆ ನನಗೆ ಮೆಟ್ಟಲ್ ಹೊಡಿತಾರೆ. ಹೊಡ್ಕೊಳ್ಳಿ ಬಿಡು, ನಾನೇನ್ ಮಾಡಿ. ಅಲ್ಲೇ ಏನ್ ಕಾಲೇಜಲ್ಲಿ ಮಾಡಕ್ ಹೋಗಿದ್ಯಾ? ಅವ್ರ ಬಗ್ಗೆ ಮಾತಾಡ್ತಿರೋದು ಅವ್ರಿಗೆ PMC ಕರಿಯೋದು ಹಂಗೆ ಕಣೆ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಅದೊಂಚೂರು edit ಮಾಡು. ನಮಗೆ ಇಷ್ಟ. ಹುಡುಗಿ ದೇವತರ ಅವಳೆ ನೀನು ತಗ್ಲಾಕೋದು ಅಂದ್ರೆ ನನಗೆ ಸಖತ್ ಇಷ್ಟ ಕಣೆ. ಅಷ್ಟೇ ನನ್ನ ಮೇಲೆ ತುಂಬಾ ಲವ್ ಅವ್ರಿಗೆ. ಈ ಸಲಿನಾರು ಪಾಸಿಟಿವ್ ಆಗಿ ವ್ಲಾಗ್ ಮಾಡು ನನಗೆ. ಚೆನ್ನಾಗಿದೆ ಐಸ್ ಕ್ರೀಮ್. ಯಾರು ಕೊಡ್ತಿರೋದಳು? ನಾನೇ ಕೊಡ್ತಿರೋದು. ಹೆಂಗ್ ಹೊಳಿತೀನಿ ಗೊತ್ತಾ? ಏನ್ ಕೊಡೈತ್ಯಾ? ಮನೆ ಮಾತ್ ಸಾರಿ. ಸೊ ಇವತ್ತಿನ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇವಳನ್ನ ಮನೆ ಕಳಿಸ್ತಿದ್ದೀವಿ. ಮನೆಗೆ ನನ್ನ ಕಳಿಸ್ತಿಲ್ಲ, ಇವಳು ಹೋಯ್ತಾವಳೆ. ನಾನು ಹೋಗ್ತಾ ಇದ್ದೀನಿ. ಇವ್ರು ಕಾಟ ತಡಿಯಕ್ಕಾಯ್ತಿಲ್ಲ. ನಾನು ಆಚೆ ಹೋಗ್ಬೇಕು. ನನಗೆ ತುಂಬಾ ಕೆಲಸಗಳು. ಅವಾಗ ಅವಾಗ ಹೆಂಗ್ ಮಾತಾಡ್ತಾಳೆ ಅಂದ್ರೆ ಬ್ರೈನು ತಲೆ ಕೂದಲು ಎಲ್ಲ ಮಿಕ್ಸ್ ಆಗ್ದಂಗೆ ಮಿಕ್ಸ್ ಆಗ್ದಂಗೆ ಅಂದ್ರೆ ನಿಮ್ಗೆ ಮಿಕ್ಸ್ ಆಗಿದೆ ಅಂತ ಅರ್ಥ. ನಾಗಂದ್ರೆ ಆಗಿದೆ ನೋಡಿ ಗೈಸ್. ಎಲ್ಲ ಇತ್ತಲೆ ಒಳಗಡೆ ಬ್ರೈನು, ಬ್ರೈನ್ ಮೇಲೆ ಕೂದಲು. ನಾನು ಬಯೋ ಸ್ಟೂಡೆಂಟ್ ನನ್ನ ಹತ್ರ ನಾವು ಕಾಮರ್ಸ್ ಸ್ಟೂಡೆಂಟ್ಗೂ ಸೈನ್ಸ್ ಸ್ಟೂಡೆಂಟ್ಗೂ ಆಗ್ಬರಲ್ಲ ಅಷ್ಟೊಂದು. ಸುಮ್ಮನೆ ಇರು. ಬೇಡ ನಮಗೆ ಕಾಮರ್ಸ್ ಸೈನ್ಸ್. ಟೆಕ್ರಿ ಆಗ್ಬಿಟ್ಟಿದ್ದೀನಿ. ಗೈಸ್ ಸೊ ಇವಾಗ ಇಲ್ಲಿಗೆ ನಮ್ಮ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಸಿಗೋಣ. ಮತ್ತೆ ಬರ್ತಾಳಂತೆ. ಅದೇನೋ ಏನು ಕಂಟೆಂಟ್ ತಗೋಬರ್ತಾಳಂತೆ. ಅದೇನೋ ವ್ಲಾಗ್ ಮಾಡಕ್ಕೆ ಅಂತ. ಸುಸ್ಮಿತಂಗೆ ಒಂದ್ ಡ್ರೆಸ್ ಚೇಂಜ್ ಮಾಡೋರ್ಗೆ ಸಮಾಧಾನ ಆಗ್ತಿರ್ಲಿಲ್ಲ. ಅವ್ಳ ಫೇಸ್. ನಾನು ಏನ್ ಮಾಡ್ರಿ ಗೈಸ್, ಇವಳು ಬಟ್ಟೆ ಹಾಕಿ ತಿರುಗ್ತಿದ್ದೀನಿ ಊರೆಲ್ಲ. ನನ್ ಬಟ್ಟೆ ಹಾಕೊಂಡ್ ವಾಪಸ್ ಕೊಡು ನನ್ ಬಟ್ಟೆನ. ಇಲ್ಲೇ ಬಿಚ್ಬಿಟ್ಟು. ಯಾರು ನೋಡಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳೆ ನೀನು ಒಂದು ಸ್ವಲ್ಪ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.